ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ಬ್ಲಾಗ್ಸ್. ಸೊ ಈ ವ್ಲಾಗಲ್ಲಿ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಏನಕ್ಕಂದರೆ ಹಬ್ಬಕ್ಕೆ 3 days ಹಬ್ಬ. ಸೊ ನಾನು ಇವತ್ತೇ ಹೋಗ್ತಾ ಇದ್ದೀನಿ. ನಮ್ಮ ಅಪ್ಪ ಅಮ್ಮ ಎಲ್ಲ ಮಟನ್ ಊಟದ ದಿನ ಬರ್ತಾರೆ. ಸೊ ಇವತ್ತಿಂದ 3 days ನಾವೆಲ್ಲ ಏನೇನು ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಆಗಿದೆ. ಎಲ್ಲಿ ತೋರಿಸ್ತೀನಿ, ಬಟ್ಟೆ ಪ್ಯಾಕ್ ಎಲ್ಲ ಆಗಿದೆ. ಸೊ ರೆಡಿ ಆಗಿದ್ದೀನಿ. ಈಗ ಹೊರಡೋ ಸಮಯ. ಹೋಗೋಣ ಬನ್ನಿ. ಯಾರ್ಯಾರು ಬರ್ತಾರೆ ನನ್ನ ಜೊತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಎಷ್ಟು ನಿರಾಕಿ ನೋಡಿ, ನನಗೆ ಲಗೇಜ್ ಕೊಡಂಟಿ, ನಾನು ಎತ್ಕೊಂಡೋಗಿ ಕೊಡ್ತೀನಿ ಅಂತ ಕೊಡ್ತಿರೋದು ನೋಡಿ. ಲಗೇಜ್ನ ಎತ್ತಕ್ಕಾಗಲಿಲ್ಲ ಅಂದ್ರೆ ಸಪೋರ್ಟ್ ಮಾಡ್ತಾ ನಾವು ಅಮ್ಮಂಗೆ. ಥ್ಯಾಂಕ್ ಯು ನಿರಾಕಿ. ಬಾಯ್ ನಿರಾಕಿ. ಬಾಯ್. ಇವಾಗ ನನ್ನ ಜೊತೆ ಬರ್ತಿದ್ದಾರೆ ಇವ್ರು 4 ಜನ. ಅವ್ರ ಅಮ್ಮ ಒಬ್ಬರು ಮಿಸ್ಸಿಂಗ್. ಏನು ಹೈಫೈ ಮಾಡು, ಹೈಫೈ ಮಾಡೋ ಅಪ್ಪ. ಇದಂತೂ ಬೇಡ ಬೇಡ, ಇದು ರಾಕ್ಷಸಿ. ಈ ಜೊಲ್ಲ ನನ್ಗ ಹೈಫೈ ಮಾಡು. ಹೈಫೈ. ಟಿವಿ ಪಾಸ್ ಮಾಡು. ಹೈಫೈ. ಹಾಂ ಹೈಫೈ ಹಾಕೊಡಕ್ಕ ನೀನು. ಹೈಫೈ ಇಲ್ಲಿ ನೋಡು, ಇಲ್ಲಿ ಹೈಫೈ. ಅಯ್ಯೋ ಅದು ಏನ್ ಕಟ್ಟಿಂಗ್ ಮಾಡಿಸ್ತಿದೆ ಇವಾಗ ನೋಡಿ. ಅಕ್ಷಯ್ ಕಾಣ್ತಾನೆ ಇಲ್ಲ. ಈಗ ನಾವು ಇಷ್ಟು ಜನ ಬಂದು ಬಸ್ ಸ್ಟಾಪಲ್ಲಿ ಕಾಯ್ಕೊಂಡು ಕೂತಿದ್ದೀವಿ. ಖಾಲಿ ಹೋಟ್ಲಲ್ಲಿ ಕೂತಿದ್ದೀವಿ. ವಿಡಿಯೋಕ್ಕ ಏನು ಸೆಕೆ ಎಳಿತದ ಅದು ನೋಡಿ. ಅದು ಹೆಂಗಾಡದೆ ಅಂದರೆ ಓಹೋ ಫಸ್ಟ್ ಅದೇ ಅಂತೈತೆ. ವಿಡಿಯೋ ತೆಗ್ದಿದ ತಕ್ಷಣ ಫಸ್ಟ್ ಟೈಮು. ಪರವಾಗಿಲ್ಲ ಹಂಗಾದ್ರೆ ಏ ಅಂತ. ನೋಡಿ ನಾವಿಷ್ಟು ಜನ ಇಲ್ಲಿ, ಇವರಿಬ್ಬರು. ಫೈನಲಿ ಬಸ್ ಸ್ಟಾಪಿಗೆ ರೀಚ್ ಆಗಿದ್ದೀವಿ. ಈಗ ನಮ್ಮ ಮಾಮಗೆ ವೇಟಿಂಗ್. ಗೈಸ್ ಬಸ್ ಸ್ಟಾಪಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ ಮಾಮ ಲೋಮಿನಿಯಲ್ಲಿ ಬಂದು ಕಾಯ್ತಾ ಇದ್ದಾರೆ. ಸೊ ಇವಾಗ ಓಮಿನಿಗೆ ಹತ್ಕೊಂಡು ನಮ್ಮ ಅತ್ತೆ ಮನೆಗೆ ಹೋಗೋಣ ಬನ್ನಿ. ರೇಂಜಿಗೆ ತುಂಬ್ಕೊಂಬಂದಂಗೆ ಬಂದಿರೋದು. ಅಲ್ಲಿ ನಮ್ಮ ಅತ್ತೆ ಮನೆಗೆ ಅಲ್ಲೇ ಐತೆ ನೋಡಿ ಬಾಟ್ಲಲ್ಲಿ. ಬಂದಾಯಿತು ಮನೆಗೆ. ಇದೆ ನಮ್ಮ ಅತ್ತೆ ಅಮ್ಮನೆ. ನಮ್ಮ ಅಜ್ಜಿ ಹೋಗೋದನ್ನ ತೋರಿಸ್ತಾರೆ ನೋಡಿ. ಹೇಗೆ ಹೆಂಗನ್ನೋದು ಲಿಶಿಕಾ ಬೌ ಹೆಂಗನ್ನೋದು ಹೆಂಗೆ ಹಂಗೆ ನಡೀತದ ಸನನಳ್ಳಿ ಅಜ್ಜಿ. ಮುಂದಕ್ಕೆ ಬಾ. ಹೆಂಗ್ ನಡ್ಕೊಂಬತ್ತದ ಅಜ್ಜಿ? ಬೌ ಹೆಂಗ್ ಬೌ ಇದು ಮಾಡೋದು? ಸೌಂಡ್ ಹೆಂಗ್ ಮಾಡೋದು? ಹೆಂಗೆ ಹೆಂಗೆ ಹಂಗ ಬೌ ಸೌಂಡ್ ಮಾಡೋದು ಹೆಂಗೆ? ಇದು ಚೆನ್ನಾಗಿ ತೋರಿಸ್ದವಳ. ಹಳ ಗ್ಯಾಪಲ್ಲಿ ಯಾವಾಗ ನೋಡ್ಕೊಂಡ್ಲೋ ಗೊತ್ತಿಲ್ಲ. ಹೆಂಗಪ್ಪ ಹೆಂಗಂತದೆ ಹೆಂಗಂತದ ಅಜ್ಜಿ? ಅಲ್ಲಿಂದ ಬಂದಿದ್ದಕ್ಕೆ ಇವಾಗ ನಮ್ಮತ್ತೆ ಉಪ್ಸಾರು, ಅನ್ನ, ಸೊಪ್ಪು, ಮಾವಿನಕಾಯಿ ಮಾಡಿದ್ದಾರೆ. ಮಾವಿನಕಾಯಿ ಮಾಡಿಲ್ಲ, ಮಾವಿನಕಾಯಿ ಕೊಟ್ಟಿದ್ದಾರೆ. ಅಷ್ಟು ಜನ ಹಾಕಿ ತುಪ್ಪ ಇನ್ನೊಂದು ಸ್ವಲ್ಪ. ಬಸವಣ್ಣನ ಕರ್ಕೊಂಬರೋಕ್ಕೆ ಬೆಳ್ಳಿ ರಥ ಬಂತು ನೋಡಿ ಗೈಸ್. ಬೆಳ್ಳಿ ರಥ ಬರ್ತಾ ಇದೆ ಇವಾಗ. ಈಗ ಹೋಗ್ಬಿಟ್ಟು ಬಸವಣ್ಣನ ಕರ್ಕೊಂಬರತ್ತೆ. ಊರಿಗೆ ಹೋಗಿ ಕರ್ಕೊಂಬರೋದು. ಹಾಂ
ಸಾಯಂಕಾಲ 5 ಗಂಟೆಗೆ 5 ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿ ಇವಾಗ ಬಸವಣ್ಣನ ಪೂಜೆ ಕೊಡಬೇಕು. ನಾಳೆ ಆರತಿ ಇರೋದು, ಆದ್ರೆ ನಾಳೆ ಮಟನ್ ಊಟ. ಬನ್ನಿ ಅವಾಗ ತೋರಿಸ್ತೀವಿ. ಸಾಂಗ್ ಚೆನ್ನಾಗಿ ಆಡ್ತೀಯ ಅಂತಲ್ವಾ, ಅದಕ್ಕೆ ಒಂದು ಸಾಂಗ್ ಹೇಳು. ವಿಡಿಯೋ ಮಾಡ್ಕೊತೀನಿ ಅದಕ್ಕೆ. ಹೇಳಪ್ಪ ಹೇಳಪ್ಪ, ಒಂದು ಸಾಂಗ್ ಹೇಳಪ್ಪ. ಹೇಳು ಬಾರ, ಹೇಳು. ಏನ್ ಗೊತ್ತಾಗ್ತಿಲ್ಲ ಅತ್ತೆ, ಇವ್ನ್ಗೆ ಯಾವ ಸಾಂಗ್ ಬರೋದು ಹೇಳಕ್ ಹೇಳಿ. ಅವನಿಗೆ ಗೊತ್ತಾಯ್ತಿಲ್ವಂತೆ ಯಾವ್ದು ಹೇಳೋದು ಅಂತ. ಇಲ್ಲೇ ಹೇಳು, ಅಲ್ಲಿ ಕೇಳಿಸಲ್ಲ, ಇಲ್ಲೇ ಹೇಳು. ಹೋಗಪ್ಪ, ನಾನು ನಿನ್ ಜೊತೆ ಮಾತಾಡಲ್ಲ, ನೀನ್ ಹೇಳೋದು ಹೇಳು. ಈ ಕಡೆ ತಿರ್ಕೊಂಡು ಹೇಳು. ಅತ್ತೆ ಫೋನ್ ಎತ್ಕೊಂಡ್ ಕೊಡೋ, ಹೇಳು ಬೇಗ. ಸಂಜೆಗೆ ಸ್ನ್ಯಾಕ್ಸ್ ಪಾನಿಪುರಿ ತಂದೈತೆ ನಮ್ಮ ಮಾಮ. ಮಸಾಲ ಪುರಿ, ಪಾನಿಪುರಿ, ಮಸಾಲ ಪುರಿ. ಇದು ನೋಡಿ. ಹಾಯ್ ಮಾಡಪ್ಪ, ಹಾಯ್. ಹಿಂಗೆ ಚೆನ್ನಾಗೈತಾ? ಚೆನ್ನಾಗೈತಾ? ಹಾಂ, ಹಾಯ್, ನಮಸ್ತೆ. ತಿನ್ನೋ. ಇದು ಖಾಲಿ ಪುರಿ, ನಮಗೆಲ್ಲ ಮಸಾಲ ಪುರಿ. ಓಯ್ ಡಂಕಣಕ್ಕ ಬತ್ತ ಡ್ಯಾನ್ಸ್ ಆಡ್ತೀಯಾ? ಹಾಂ, ಆಮೇಲೆ ಬಂದಾಗ ಆಡ್ತೀಯಾ? ಪಕ್ಕ ಪಕ್ಕ ಆಡಬೇಕು ಡ್ಯಾನ್ಸು. ಅದಕ್ಕೆ ಇವಾಗ ಒಂದು ಸಾಂಗ್ ಹೇಳು. ಯಾವ ಸಾಂಗು ನಿಂಗೆ ಯಾವ್ದು ಇಷ್ಟನೋ ಅದಾಡು. ಹಾಂ, ಅತ್ತೆ ಯಾವ ಸಾಂಗ್ ಆಡ್ತಾನೆ ಚೆನ್ನಾಗಿ? ಹಾ, ಮಸ್ತ್ ಮಲೈಕ್ ಅಂತ ಆಡೋ. ವಿಭು ವಿಭು ಬಂತ ಕಾಡಲ್ಲ, ಆಡಲ್ಲ. ಸಾಂಗ್ ಹೇಳೋ, ಮಸ್ತ್ ಮಲೈಕ ಸಾಂಗ್ ಹೇಳು. ನನ್ನ ಬ್ಲಾಗ್ ನೋಡೋಕ್ಕೆ ಎಷ್ಟು ಜನ ಕೂತಿದ್ದಾರೆ ನೋಡಿ. ಯಾವ ಥರ ಫ್ಯಾನ್ಸ್ ಫಾಲೋವರ್ಸ್ ನೋಡಿ, ಹಿಂಗೆ ಕೂತ್ಕೊಂಡು ನೋಡ್ತಾರೆ ನನ್ನ ಬ್ಲಾಗ್. ಎಲ್ಲೆಲ್ಲೂ ನಾವೇ. ಸೊ ಊರೊಳಗೆ ಇವಾಗ ಟಮಟೆ ಬರ್ಸಿದ್ದಾರೆ, ಬಸವಣ್ಣನ ಕರ್ಕೊಂಡ್ಬಂದಿದ್ದಾರೆ. ಅದಕ್ಕೆ ನೋಡೋಣ ಅಂದ್ಬಿಟ್ಟು ನಾನು ಮತ್ತು ಇಬ್ಬರೂ, ನನ್ನ ತಂಗಿಯರು ಇಬ್ಬರೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ನಮ್ಮ ಅತ್ತೆಯವ್ರ ಹಳೆ ಮನೆ ಹತ್ರ ಬಂದಿದೆ. ಸೊ ಅಲ್ಲಿಗೆ ನೋಡಿಕೊಂಡು ಊಟ ಬೇರೆ ಕೊಡ್ತಿದ್ದಾರೆ. ಊಟ ಮಾಡಲ್ಲ ನಮ್ಮ ಅತ್ತೆ, ನಮ್ಮ ಅಕ್ಕ ಮಾಡೋರೆ. ಊಟ ಅಲ್ಲೇ ಮಾಡ್ತೀವಿ. ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಹೋಗೋಣ ಬನ್ನಿ. ಇಲ್ಲಿ ಬಂತು ಬೆಳಕು. ಸೊ ಗೈಸ್, ಇಲ್ಲಿದೆ ನೋಡಿ ಬಸವಣ್ಣ ತೇರು ರೆಡಿ ಇದೆ. ಇವಾಗ ಮೆರವಣಿಗೆಗೆ ಬರಬೇಕು. ಅಲ್ಲಿ ಊಟ ನಡೀತಾ ಇದೆ. ಊಟ ಆಗಲಿ, ಇಲ್ಲಿ ನಾವು ಬಸವಣ್ಣ ನೋಡ್ಕೊಂಡು, ಅಲ್ಲಿ ವೀರಗಾಸೆ ಅವರಿದ್ದಾರೆ ನೋಡಿ, ವೀರಗಾಸೆ ಇದೆ, ಬಸವಣ್ಣ ಇದೆ. ಇವಾಗ ಮೆರವಣಿಗೆಗೆ ಬರ್ತಾರೆ, ಪೂಜೆ ಮಾಡಿಸ್ಕೊಳ್ಳೋಣ ಬನ್ನಿ. ಇಷ್ಟೇ ಇದು. ಈಗ ನಮ್ಮ ಮನೆಗೆ ಬಂದಾಗ ತೋರಿಸ್ತೀನಿ. ಇದೇ ನಮ್ಮ ಅತ್ತೆ ಆ ಮನೆ. ಹಳೇ ಮನೆ. ಅಕ್ಷಯ್ ಜಾಗ ಬಿಡು, ತೆಗಿ ನೋಡೋಣ ಹೆಂಗಿದೆ ಇವಾಗ ಅಂತ. ಇದು ಯಾಕೋ ಹುಸ್ ಅಂತ ಐತಿ. ಇದು ನಮ್ಮ ಅತ್ತೆಯರ್ದು 3 ಹಸುಗಳು. ಇದು ಗುದಿಯುತ್ತೆ ಅನ್ಸುತ್ತೆ. ಎತ್ತೋ. ಹಾಂ, ಹಾಗೆ. ಇವಾಗೆಲ್ಲ ಒಂದೇ ಮಾಡಿಬಿಟ್ಟವ್ರೆ. ಇತ್ತು ಅದಿನ್ನ ಹಿಂದಕ್ಕೊಂದು. ಇದಿಷ್ಟು ಕಿಚನ್ ಇತ್ತು, ಇದಿಷ್ಟು ಕೊಟ್ಟಿಗೆ, ಇದಿಷ್ಟೇ ಹಾಲು. ಆವಾಗ ಅಲ್ಲೊಂದು ರೂಮ್ ಇತ್ತು ಆ ಕಡೆ, ಅದು ಯಾರ್ದೋ ಬೇರೆಯವ್ರದ್ದು. ಇಷ್ಟೇ ಮನೆ. ಚೆನ್ನಾಗಿತ್ತು ಇದೊಂಥರ. ಅಯ್ಯೋ ಮುದ್ದು ಕಂದ. ಕೊಡ್ಬಿಡೋಣ ಅಂತೆ. ಅದಿನ್ನೂ ಚಿಕ್ಕದಾಯ್ತು ಅನ್ಸುತ್ತೆ. ಧೂಳು ಒಂಥರ. ಇಲ್ಲೆಲ್ಲ ನಮ್ಮ ಅಕ್ಕ ಇದು ಏನು ಸಾರು, ಅದು ಮೊಳಕೆ ಹುಳಿಕಾಳು ಸಾರು ಮಾಡ್ತಾವ್ರೆ ನಮ್ಮ ಅತ್ತೆ ನಮ್ಮ ಅಕ್ಕ ಸೇರಿ. ಅದಕ್ಕೆ ಇಲ್ಲಿಗೆ ಬಂದ ವಾಪಸ್. ಅಲ್ಲಿ ಜನ ಸಾಗನ ನೋಡಕ್. ಅಕ್ಕ ಆಗ್ಲೇ ಹೋಗಿರೋ ತಾತ ಮತ್ತೆ ಅಕ್ಷಯ್ ಇನ್ನೂ ಸಿಕ್ಕಿಲ್ಲ ಊಟ ಅವರಿಗೆ. ನಿಂತವ್ರೆ.
ಎಲ್ಲಾರು ನಮ್ಮನೆಯಿಂದ ಇವಾಗ ಪೂಜೆ ಕೊಡ್ತಾ ಇದ್ವಿ. ಏನು ಬಸವಣ್ಣಂದೆಲ್ಲ ಇವತ್ತಿಗೆ ಮುಗೀತು. ಇವತ್ತಿಂದ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಬ್ಲಾಗ್ ನಾಳೆಗೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.